ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮೊಟ್ಟೆನಲ್ಲಿ ಒಂದು ಪ್ರಮಾಣದಲ್ಲಿ ಆ್ಯಂಟಿಬಯೋಟಿಕ್ ಕಂಡು ಬಂದಿದೆ ಅಂತ ಕೆಲವೊಂದು ಯಾರೋ ಒಬ್ಬರು ಮಾಡಿರೋ ಟೆಸ್ಟಲ್ಲಿ ಗೊತ್ತಾಗಿದೆ. ಬಟ್ ಆದರೆ ನಮ್ಮ FSSAI ಮಾನ್ಯತೆ ಪ್ರಕಾರ ನಾವು ಚೆಕ್ ಮಾಡಿದಾಗ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ನಲ್ಲಿ 0.75 to 1% ಅಷ್ಟು ಆ್ಯಂಟಿಬಯೋಟಿಕ್ ಪ್ರಮಾಣತೆನ ನಾವು ತಗೊಳ್ಬೋದು ಅಂತಲೇ ಅದರಲ್ಲಿ ಇದೆ, ಪರಿಗಣಿಸ್ಬೋದು ಅಂತ ಇದೆ. ಬಟ್ ಆದರೆ ಯಾವುದೇ ಆ್ಯಂಟಿಬಯೋಟಿಕ್ ಆಗಲಿ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಇಂಥ ಪ್ರಮಾಣದಲ್ಲಿ ಆ್ಯಂಟಿಬಯೋಟಿಕ್ ಕಂಡು ಬಂದರೆ ಖಂಡಿತ ಅದನ್ನು ಸ್ವಲ್ಪ ಪರಿಗಣಿಸೋದು ತುಂಬ ಉತ್ತಮ. ಈಗಾಗಲೇ ಹಲವಾರು ಟೆಸ್ಟ್ಗಳಿಗೆ ಸ್ಯಾಂಪಲ್ಸ್ನ ಒಳಗಾಗಿದೆ. ಹಾಗಂತ ಈಗಲೇ ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮೊಟ್ಟೆ ಏನು ಹಾನಿಕಾರಕ ಅಲ್ಲ. ಟೆಸ್ಟಿನ ರಿಪೋರ್ಟ್ ಬಂದ ನಂತರ ಅದರ ಸೂಕ್ಷ್ಮತೆ ಮೇಲೆ ಪರಿಗಣಿಸಿ ಏನು ಮಾಡ್ಬೋದು ಅಂತ ಕ್ರಮ ತಗೊಳ್ಬೋದು. ಬಟ್ ಅದಕ್ಕಿಂತ ಮುಂಚೆನೇ ನಾವು ಅದ್ರ ಬಗ್ಗೆ ಪ್ಯಾನಿಕ್ ಆಗೋದು, ಅದ್ರ ಬಗ್ಗೆ ತಿಳುವಳಿಕೆ ಇಲ್ದಿರ ಹೆಚ್ಚು ಮಾತಾಡೋದು ತುಂಬ ತಪ್ಪಾಗುತ್ತೆ. ಮೊಟ್ಟೆ ಅನ್ನೋದು ಒಂದು ತುಂಬ ಪೌಷ್ಟಿಕಾಂಶ ಇರೋವಂಥ ಒಂದು ಆಹಾರ. ಅದು ನಮ್ಮ ದೇಹಕ್ಕೆ ಹಲವಾರು ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ವೈಟಮಿನ್ C ಅನ್ನೋ ಒಂದು ಅಂಶ ಬಿಟ್ಟು ಬೇರೆ ಎಲ್ಲ ಅಂಶಗಳನ್ನು ಅದರಲ್ಲಿ ಹೆಚ್ಚಾಗಿ ಇದೆ. ಆ್ಯಂಡ್ ಅಷ್ಟೇ ಅಲ್ಲ, ಅದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಹೆಚ್ಚು ಪ್ರೋಟೀನ್ ಕೊಡುತ್ತೆ. ಹಲವಾರು ಅಂಶಗಳನ್ನ ಅದು ಒಳಗೊಂಡಿದ್ದರಿಂದ ನಮ್ಮ ದೇಹಕ್ಕೆ ಅದು ಬೇಕಾಗಿರೋಂಥ ಒಳ್ಳೆ ರೀತಿಯಲ್ಲಿ ಗಮನಿಸಿ ನಂತರ ಆಲ್ ಟೆಸ್ಟ್ ನಂತರ ಅದ್ರ ಮೇಲೆ ಏನು ಹೇಳ್ಬೋದು ಅದನ್ನು ಹೇಳ್ಬೋದಾಗತ್ತೆ. ಮೇಡಮ್, AOZ ಅನ್ನೋದು ಏನಿದು ಆಕ್ಚುಲಿ? ಈಗ ಮೊಟ್ಟೆ ಒಳಗಡೆ ಇದು ಯಾವ ರೀತಿಯಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ? ನೈಟ್ರೋಫ್ಯೂರಾನ್ ಆ್ಯಂಟಿಬಯೋಟಿಕ್ ಅನ್ನೋದು ಒಂದು ಅಂಶದಲ್ಲಿ ಬರೋಂದ್ರೆ AOZ, ಅದ್ರದ್ದು ಒಂದು ಅಂಶ ಆಗಿರುತ್ತೆ. ಇದು ಆ್ಯಂಟಿಬಯೋಟಿಕ್ಕೇ ಆಗಿರುತ್ತೆ. ಮೆಟಬೊಲೈಟ್ ಅಂತ ಕರಿತೀವಿ. ಈ ಮೆಟಬೊಲೈಟ್ ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ಸೇರ್ಪಡೆ ಆದರೆ ಖಂಡಿತ ಅದು ಕ್ಯಾನ್ಸರ್ ಕಾರಕ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲ, ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ. ಇದು ನಮ್ಮ ಜೆನೆಟಿಕಲ್ ಕ್ರೋಮೋಸೋಮ್ ಆಗಿರ್ಬೋದು, DNA ಮೇಲೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ಅಂಶ ಮೊಟ್ಟೆನಲ್ಲಿ ಪರ್ಮಿಸಬಲ್ ಅಮೌಂಟಲ್ಲಿ ಕಂಡು ಬಂದಿದೆ. ಈಗ ಲ್ಯಾಬ್ರೇಟರಿ ರಿಪೋರ್ಟ್ ಪ್ರಕಾರ 0.76% ಇದೆ ಅಂತ ಬಂದಿದೆ. ಬಟ್ FSSAI ಪ್ರಕಾರ 1% ಒಳಗಡೆ ಇದ್ದರೆ ಯಾವುದೋ ಹಾನಿಕಾರಕ ಇಲ್ಲ ಅಂತ ಬಂದಿದೆ ರಿಪೋರ್ಟ್. ಹಾಗಾಗಿ ಇದು ಪ್ರಮಾಣತೆನಲ್ಲೇ ಒಳಗಡೆ ಇರೋದ್ರಿಂದ ತೀರಾ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ತೀರಾ ಕ್ಯಾನ್ಸರಸ್ ಮತ್ತು ಜೀನೋಟಾಕ್ಸಿಕ್ ಅಂತಲೂ ಇದನ್ನು ಒಳ್ಳೆ ಒಂದು ಅರ್ಥಪೂರ್ಣ ರಿಪೋರ್ಟ್ ಬರೋವರೆಗೂ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಮೇಡಮ್, ಈಗ ಮೊಟ್ಟೆಗಳಲ್ಲೇ ವೆರೈಟಿ ಇರುತ್ತೆ, ನಾಟಿ ಮೊಟ್ಟೆ ಇರುತ್ತೆ, ಫಾರಂ ಮೊಟ್ಟೆ ಅಂತ, ಅಥವಾ ಇನ್ನೂ ಬೇರೆ ಬೇರೆ ಮೊಟ್ಟೆಗಳೆಲ್ಲ ಇರುತ್ತೆ. ಈ ಎಲ್ಲ ಮೊಟ್ಟೆಗಳಲ್ಲೂ ಈ AOZ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ? ಈ ಎಲ್ಲ ಮೊಟ್ಟೆಗಳು AOZ ಇರುತ್ತೆ ಅನ್ನೋದು ತಪ್ಪಾಗುತ್ತೆ. AOZ ಒಂದು ಆ್ಯಂಟಿಬಯೋಟಿಕ್. ಅದು ಯಾರಿಗೆ ಕೊಡ್ತಾರೆ ಅಂದರೆ ಕೋಳಿ, ಈಗ ಸ್ಪೆಷಲಿ ಕೋಳಿಗೆ ಕೊಡೋವಂಥದ್ದು ಆಹಾರದಲ್ಲಿ ಮಿಕ್ಸ್ ಮಾಡಿ ಇಲ್ಲ ಇಂಜೆಕ್ಷನ್ ಮುಖಾಂತರ ಅದಕ್ಕೆ ಒಂದು ಏನೇ ಕಾಯಿಲೆ ಬಂದ್ರೂ ಅದ್ರದ್ದು ಆ್ಯಂಟಿಬಯೋಟಿಕ್ ಅದು ನೈಟ್ರೋಫ್ಯೂರಾನ್ ಆಗಿರುತ್ತೆ. ಅದರಿಂದ ಒಂದು ಅಂಶ ಈ AOZ ಇರುತ್ತೆ. ಹಾಗಾಗಿ ಎಲ್ಲ ಮೊಟ್ಟೆನಲ್ಲೂ AOZ ಇದೆ ಅನ್ನೋದು ತಪ್ಪು. ಮೇಡಮ್, ಇದು ಈ ಕ್ಯಾನ್ಸರ್ ಕಾರಕ ಅಂಶಕ್ಕೆ ಕೋಳಿ ಕಾರಣ ಆಗ್ಬಿಡುತ್ತಾ ಅನ್ನೋ ಒಂದು ವಿಚಾರ ಇದೆ. ಇದೆಲ್ಲ ತಪ್ಪು. ಮರಿಗೇನಾದ್ರೂ ಇದು ಸ್ಪ್ರೆಡ್ ಆಗುತ್ತಾ ಅನ್ನೋದು ಇರುತ್ತೆ. ಇದೆಲ್ಲ ತಪ್ಪು. ಒಂದೇ ಒಂದು ಕಾರಣದಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಅದು ದೊಡ್ಡ ತಪ್ಪು. ಕ್ಯಾನ್ಸರ್ಗೆ ಕಾರಣ ಹಲವಾರು ಇದೆ. ಈ ಒಂದೇ ಫ್ರಾಗ್ಮೆಂಟ್ನ ಇಟ್ಕೊಂಡು ಇದು ಕಾರ್ಸಿನೋಜೆನಿಕ್ ಅಂತ ಹೇಳೋದು ತಪ್ಪಾಗತ್ತೆ. ಮತ್ತೆ ಮೇಡಮ್, ಈಗ ಜನ ಕೂಡ ತುಂಬ ಆತಂಕ ಆಗಿರ್ತಾರೆ ಈ ಸಮಯದಲ್ಲಿ. ಈ ರೀತಿಯಾದ ಒಂದು ಚರ್ಚೆಗಳು ಜಾಸ್ತಿ ಆಗೋದು, ತಿನ್ಬೇಕೋ ಬೇಡವಾ ಮೊಟ್ಟೆನ, ಯಾವಾಗ ತಿನ್ಬೇಕು ಅನ್ನೋದು ಏನು ಹೇಳ್ತೀರಾ ಜನಕ್ಕೆ? ಖಂಡಿತವಾಗೂ ಯಾವುದೇ ಬಯಾಲಜಿಕಲ್ ಟೆಸ್ಟ್ ಇನ್ನೂ ಬಂದಿಲ್ಲ. ಅದು ಬರೋವರೆಗೂ ನೀವು ತಿನ್ಬೋದು, ಯಾವುದೇ ಕೊರತೆನೂ ಇರೋದಿಲ್ಲ. ರಿಪೋರ್ಟ್ ಏನು ಬರುತ್ತೆ ಅದ್ರ ಮೇಲೆ ಚರ್ಚೆ ಆಗಿ ನಂತರ ಅದಕ್ಕೆ ಏನು ಸ್ಟೆಪ್ಸ್ನ ತೊಗೊಳ್ಬೇಕೋ ಅದನ್ನು ತಗೊತಾರೆ. ಹಾಗಾಗಿ ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಲೆಟ್ಸ್ ವೆಯ್ಟ್ ಟಿಲ್ ದ ರಿಪೋರ್ಟ್ಸ್ ಆರ್. ಮೇಡಮ್, ಈ ನಕಲಿ ಮೊಟ್ಟೆಗಳ ಬಗ್ಗೆ ನೀವು ಹೇಳ್ತೀರಾ? ಯಾಕಂದ್ರೆ ಮಾರ್ಕೆಟಲ್ಲಿ ನಕಲಿ ಮೊಟ್ಟೆಗಳು ಕೂಡ ಸಿಗ್ತಾ ಅಂತ ನಕಲಿ ಮೊಟ್ಟೆ ನನಗೆ ಇನ್ನೂ ಯಾವುದು ಕಂಡು ಬಂದಿಲ್ಲ. ಹಲವಾರು ವದಂತಿಗಳಿದ್ದಾವೆ. ಎಲ್ಲ ವದಂತಿಗಳು ಸತ್ಯ ಅಂತ ಹೇಳೋದು ತಪ್ಪಾಗುತ್ತೆ. ಅಂಥದ್ದು ಯಾವುದು ಪ್ರಾಡಕ್ಟ್ಸ್ ಇನ್ನೂ ಬಂದಿಲ್ಲ. ಮೊಟ್ಟೆ ಎಷ್ಟು ಇಂಪಾರ್ಟೆಂಟ್ ಮೇಡಮ್ ಮನುಷ್ಯನಿಗೆ? ಅದ್ರ ಏನು ಪೋಷಕಾಂಶಗಳು? ಮೊಟ್ಟೆನಲ್ಲಿ ವೈಟಮಿನ್ C ಬಿಟ್ಟರೆ ಎಲ್ಲ ಪೌಷ್ಟಿಕಾಂಶಗಳು ಇದ್ದಾವೆ. ವೈಟಮಿನ್ D, B12 ಇಂದ ಹಿಡಿದು ಕೋಲಿನ್, ಇದು ಮೆಗ್ನೀಷಿಯಂ, ಪ್ರೋಟೀನ್, ಹೆಚ್ಚು ಪ್ರೋಟೀನ್, ಇದೆಲ್ಲನೂ ಒಂದು ಮೊಟ್ಟೆನಲ್ಲಿ ಸಿಗೋದ್ರಿಂದ ಇದು ದೇಹಕ್ಕೆ ತುಂಬ ಆರೋಗ್ಯವಾಗಿ ಬೇಕಾಗಿರುವಂಥ ಒಂದು ಆಹಾರ ಪದಾರ್ಥ. ಹಾಗಾಗಿ ಒಂದು ಮೊಟ್ಟೆ ದೇಹದ ಮೇಲೆ ತುಂಬ ಹಲವಾರು ಒಳ್ಳೆ ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಮೊಟ್ಟೆ ಇಸ್ ಅಗೇನ್ ಹೋಲ್ಸಮ್ ಫುಡ್ ಅಂತ ಕರಿತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.